ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ತೇಜೋಮಯ ನೃಸಿಂಹಾಯ ನಮಃ. ಭಗವಂತ ನರಸಿಂಹ ಅವತಾರವನ್ನು ತಾಳಿದ್ದಾನೆ. ದುಷ್ಟರಿಗೆ, ದೈತ್ಯರಿಗೆ, ರಾಕ್ಷಸರಿಗೆ ಭಯಂಕರನಾಗಿ, ಉಗ್ರನಾಗಿ, ಕ್ರೂರನಾಗಿ ಕಂಡುಬರುತ್ತಾನೆ ಭಗವಂತ. ಭಕ್ತರಿಗೆ, ಪ್ರಹ್ಲಾದನಂತವರಿಗೆ, ಜ್ಞಾನಿಗಳಿಗೆ, ಸಾಧುಗಳಿಗೆ, ಸಂತರಿಗೆ, ಶಿಷ್ಟರಿಗೆ ಅಭಯಪ್ರದನಾಗಿ ಕಂಡುಬರುತ್ತಾನೆ ಭಗವಂತ. ಕೋಟಿ ಸೂರ್ಯರ ತೇಜಸ್ಸನ್ನು ಮೀರಿಸುವ ತೇಜಸ್ಸು ಭಗವಂತನದ್ದು. ಸ್ವತಂತ್ರವಾದ, ಸ್ವಯಂ ಆದ ತೇಜಸ್ಸು ಭಗವಂತನದ್ದು. ಇಂತಹ ಭಗವಂತನನ್ನು ತೇಜೋಮಯ ನೃಸಿಂಹಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.